ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಸ್ಟಾರ್ಟ್ ಮಾಡೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾಮ 14,000 ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಹಾಗೆ ಅವ್ರ ಮೇಲೆ ಒಡೆಯರು ಅಂತ ಇರ್ತಾರಲ್ಲ, ಅಂದ್ರೆ ನಾಯಕರು ಅಂತ ಇರ್ತಾರಲ್ಲ, ಕರ, ದೂಷಣ, ತ್ರಿಶೂರ, ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ತಾನೆ. ಇಷ್ಟೆಲ್ಲದ್ರ ಮಧ್ಯೆ ಒಬ್ಬ ರಾಕ್ಷಸ, ಅಕಂಪ ಅನ್ನುವಂತ ರಾಕ್ಷಸ, ಸಮುದ್ರನ ಹಾರ್ಕೊಂಡೋಗಿ ದಾಟ್ಕೊಂಡೋಗಿ ಲಂಕೆಗೆ ಹೋಗಿ ರಾವಣನಿಗೆ ಇಲ್ಲಿ ನಡೆದಿರುವಂತ ವಿಷಯನ ತಲುಪಿಸ್ತಾನೆ. ಇವತ್ತು ನಾನ್ ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ಕಥೆನ ಕೇಳಿಸ್ಕೊಳ್ಳಿ. ಹಾಗೆ ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ಅಕಂಪನ ರಾಮನ್ನ ಎಷ್ಟು ಅವನ ಯುದ್ಧದ ಬಗ್ಗೆ ಅಥವಾ ಅವನ ಇರುವಂತ ರೀತಿ ಬಗ್ಗೆ, ಶಕ್ತಿ, ಶೌರ್ಯ, ಅದ್ರ ಬಗ್ಗೆ ರಾವಣನ್ ಮುಂದೆ ಹೊಗಳ್ತಿರ್ತಾನೆ. ಅಂದ್ರೆ ರಾಮ ಬಿಡುವಂತ ಒಂದೊಂದು ಬಾಣನು ಏನು ನಾರ್ಮಲ್ ಬಾಣ ಇರಲ್ಲಂತೆ, ಸರ್ಪದ ತರ ಬಾಣ ಇರತ್ತಂತೆ. ಅಷ್ಟು ಶಕ್ತಿ ಇರತ್ತಂತೆ ರಾಮನ್ ಬಾಣಕ್ಕೆ. ಹಾಗೆ ಆ ಬಾಣ ಎಷ್ಟು ವೇಗವಾಗಿ ಇರತ್ತೆ ಅಂದ್ರೆ ಗಾಳಿಗಿಂತಲೂ ವೇಗವಾಗಿ ಇರತ್ತೆ ಅಂತೆ. ಇವಾಗ ಒಬ್ಬ ಮನುಷ್ಯ ಮುಂದ್ಗಡೆ 14,000 ಜನ ರಾಕ್ಷಸರು ಅಂದ್ರೆ ಯಾವ ರೀತಿ ರಾಮ ಯುದ್ಧ ಮಾಡಿರ್ಬೋದು ಅನ್ನೋದು ನಮ್ಗೊಂದ್, ಅಂದ್ರೆ ನಾವ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ನಮ್ಗೊಂದ್ ಇಮ್ಯಾಜಿನೇಷನ್ಗೂ ಸಿಗಲ್ಲ. ಯಾಕಂದ್ರೆ 10 ಜನ ನಮ್ ಸುತ್ತಿದ್ರೇನೆ ನಮ್ಗೆ ಅವ್ರನ್ನೆಲ್ಲ ದಾಟ್ಕೊಂಡ್ ಬರೋ ಅಷ್ಟು ಶಕ್ತಿ ಇರಲ್ಲ. ಅಲ್ಲಿ 14,000 ಜನ ರಾಕ್ಷಸರು, ಅದು ಸಾಮಾನ್ಯ ರಾಕ್ಷಸರಲ್ಲ. ಎಲ್ರು ವರ ಪಡೆದಂತವ್ರು, ಅಂದ್ರೆ ಶಿವನಿಂದ, ಬ್ರಹ್ಮನಿಂದ ವರ ಪಡೆದವ್ರು, ಎಲ್ಲಾ ಶಸ್ತ್ರಾಭ್ಯಾಸನ ತಿಳ್ಕೊಂಡವ್ರು, ಹಾಗೆ ಮಾಂಸಾಹಾರಿಗಳು, ಅಂದ್ರೆ ಮನುಷ್ಯರನ್ನೇ ಕೊಂದು ತಿನ್ನುವಂತವ್ರು. ಅಷ್ಟು ಭಯಂಕರವಾಗಿರ್ತಾರೆ. ಅವ್ರ ಗಾತ್ರ ಎಲ್ಲದ್ರಲ್ಲೂ ರಾಕ್ಷಸರು ಶಕ್ತಿಶಾಲಿ ಇರ್ತಾರೆ. ಅಂತವ್ರ ಜೊತೆ ಒಂದಲ್ಲ ಎರಡಲ್ಲ 14,000 ಜನ ರಾಕ್ಷಸರ ಜೊತೆ ರಾಮ ಒಬ್ನೇ ನಿಂತು ಯುದ್ಧ ಮಾಡಿರ್ತಾನಂದ್ರೆ ಯಾವ ರೀತಿ ಮಾಡಿರ್ಬೋದು ಅದನ್ನೇ ಇಲ್ಲಿ ಅಕಂಪ ರಾವಣನ್ ಮುಂದೆ ಹೇಳ್ತಿದ್ದಾನೆ. ಅವನ ತೋಳುಗಳು, ಬಾಹುಬಲ ಯಾವ ರೀತಿ ಇತ್ತಂದ್ರೆ ಮರದ ದಿಂಡೆಗಳಿರ್ತಾವಲ್ಲ, ಅಂದ್ರೆ ಅಗ್ಲವಾಗಿ ದಪ್ಪವಾಗಿ ಇರತ್ತಲ್ಲ, ಆ ರೀತಿ ಅವನ ಬಾಹುಬಲ ಐತಂತೆ. ಅಂದ್ರೆ ಅಷ್ಟು ದೊಡ್ಡದಾಗಿ ಭುಜಗಳು ಇದ್ವಂತೆ. ಅವನು ಬಿಡುವಂತ ಬಾಣಗಳು ಎಷ್ಟು ತೀಕ್ಷ್ಣವಾಗಿ ವೇಗವಾಗಿ ಇರ್ತು ಅಂದ್ರೆ ಗಾಳಿಗಿಂತಲೂ, ವಾಯುಗಿಂತಲೂ ವೇಗವಾಗಿ ಇರ್ತಿತ್ತಂತೆ. ರಾಕ್ಷಸರು ಎಲ್ಲೇ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೋದ್ರುನು ರಾಕ್ಷಸರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವ್ರಿಗೆ ರಾಮ ಕಾಣ್ತಿರ್ತಾನಂತೆ. ಅಂದ್ರೆ ಅವತಾರ ಪುರುಷ ಅಲ್ಲ. ಇವಾಗ ದೇವ್ರ ಎಲ್ಲಾ ಕಡೆ ಇರ್ತಾನೆ ಅಂತ ನಾವ್ ಹೆಂಗ್ ನಂಬ್ತೀವಿ, ಹಾಗೆ ಕೆಟ್ಟವ್ರಿಗೂನು ದೇವ್ರ ಎಲ್ಲಾ ಕಡೆ. ಅಂದ್ರೆ ಇವಾಗ ಇಲ್ಲಿ ಯುದ್ಧ ಮಾಡ್ತಿರ್ತಾನೆ, ಬೇರೆ ರಾಕ್ಷಸರು ಬೇರೆ ಕಡೆ ಓಡ್ ಹೋಗಿರ್ತಾರೆ ತಪ್ಪಿಸ್ಕೋಬೇಕು ಅಂತ, ಅಲ್ಲಿನೂ ರಾಮ ಅವ್ರ ಕಣ್ಣಿಗೆ ಕಾಣ್ತಿದ್ದಂತೆ. ಅವನ ಬಾಣದ ಮಳೆನೇ ಸುರ್ಸಿ ಅಷ್ಟೂ ಜನರ ಜೊತೆ ಯುದ್ಧ ಮಾಡಿ ಅವನು ಗೆದ್ದಿದ್ದಾನೆ. ಇಲ್ಲಿ ಅಕಂಪನ ರಾಮನ್ ಬಾಣದ ಬಗ್ಗೆ ಎಷ್ಟು ಚಂದ ಹೇಳ್ತಾನೆ. ವಾಲ್ಮೀಕಿಗಳು ಎಷ್ಟು ಚಂದ ಬರ್ದಿದ್ದಾರಂದ್ರೆ, ರಾಮನ್ ಬಾಣನ ಒಂದ್ ಬಾಣ ಬಿಟ್ರೆ ರಾಮ ಇಡೀ ಸಮುದ್ರನೇ ಬತ್ತಬಹುದಂತೆ, ಅಷ್ಟು ಶಕ್ತಿ ಇತ್ತಂತೆ ಅವನ್ ಬಾಣಕ್ಕೆ. ರಾಮ ಮತ್ತೆ ಒಂದ್ ಬಾಣ ಬಿಟ್ರೆ ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ಉದುರ್ಬೋದಂತೆ, ಅಷ್ಟು ಶಕ್ತಿ ಇತ್ತಂತೆ. ಅವನ ಜೊತೆ ಯುದ್ಧ ಮಾಡಕ್ಕೆ, ಅವನ ಬಾಣದ ಮಳೆನ ತಡಿಯಕ್ಕೆ ಯಾರಿಂದನೂ ಆಗಲ್ಲ. ಒಂದ್ ವೇಳೆ ಹರಿಯೋ ಗಂಗೆ, ಅಂದ್ರೆ ಎಷ್ಟು ರಭಸವಾಗಿ ಗಂಗಾ ನದಿ ಹರಿತಾಳಲ್ಲ, ಅದನ್ನ ಬೇಕಾದ್ರೂ ನಾವು ತಡಿಬಹುದು. ಅಂದ್ರೆ ನೀರು ನಿಲ್ಲಲ್ಲ, ಆಕ್ಚುಲಿ ಹೋಗ್ತಾನೇ ಇರತ್ತೆ. ಅಂತ ರಭಸವಾಗಿ ಹರಿಯೋ ಗಂಗಾ ನದಿನ ನಾವು ತಡಿಬಹುದು, ಆದ್ರೆ ರಾಮ ಬಿಡೋ ಬಾಣಗಳನ್ನ ತಡಿಯಕ್ ಆಗಲ್ಲ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿರತ್ತೆ ಅಂತ. ಈ ರೀತಿ ಎಲ್ಲ ರಾಮನ್ ಯುದ್ಧದ ಬಗ್ಗೆ, ಅವನ ಶಕ್ತಿ ಬಗ್ಗೆ, ಹಾಗೆ ಅವ್ನ್ ಬಿಡ್ತಿರುವಂತ ಬಾಣಗಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಅಕಂಪನ ರಾವಣನ್ ಮುಂದೆ ವಿಸ್ತಾರವಾಗಿ ಹೇಳ್ತಿರ್ತಾನೆ. ನಮ್ಮ ಜನ್ಮಸ್ಥಾನ ಏನಿದೆ ಅಂದ್ರೆ ಅಲ್ಲಿ ರಾಕ್ಷಸರು ಇರುವಂತ ಸ್ಥಾನ ಏನಿದೆ, ದಂಡಕಾರಣ್ಯ, ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದಾನೆ. ಅವನು ಸಾಮಾನ್ಯದವನಲ್ಲ ಅಂತ ಹೇಳ್ತಾನೆ. ಹಾಗೆ ರಾವಣನ್ ಮುಂದೆ ರಾಮನ ಹೊಗಳಿದವ್ರು ಯಾರೂ ಇಲ್ಲ ಇಲ್ಲಿವರೆಗೂ. ರಾಮನ್ ಅಂತಲ್ಲ, ರಾವಣನ್ ಮುಂದೆ ಯಾರು ಹೊಗಳೋಕೆ ಆಗಲ್ಲ. ಯಾಕಂದ್ರೆ ಎಲ್ಲರ ಮೇಲೆ ಯುದ್ಧ ಮಾಡಿ ಇಂದ್ರದೇವ, ಯಮ, ಕುಬೇರ, ಏನು ನವಗ್ರಹಗಳು, ಎಲ್ಲರ ಮೇಲೂ ಯುದ್ಧ ಮಾಡಿ ಒಂದು ಜಯ ಪಡ್ಕೊಂಡು, ಅವ್ರ ಹತ್ರ ಇರೋ ಸಂಪತ್ತೆಲ್ಲ ರಾವಣ ತನ್ನ ವಶ ಮಾಡ್ಕೊಂಡು ಎಲ್ಲರ ಮೇಲೆ ಅಟ್ಟಹಾಸದಿಂದ ಆಡಳಿತ ನಡೆಸ್ತಿರ್ತಾನೆ, ರಾಹು ಕೇತು ಮೇಲೆಲ್ಲ. ಯಾರುನು ರಾವಣನ್ ಎದುರುಗಡೆ ಇಲ್ಲಿವರೆಗೂ ನಿಂತವರು ಇಲ್ಲ, ನಿಂತು ಗೆದ್ದವರು ಇರ್ಲಿಲ್ಲ. ಇವಾಗ ರಾಮಚಂದ್ರ ಬಂದಲ್ಲ, ಇವನ ಅಕಂಪ ಅಷ್ಟೆಲ್ಲ ಹೊಗಳ್ತಿದ್ದಾನೆ ರಾವಣನ್ ಮುಂದೆ. ಅಂದ್ರೆ ರಾವಣನ್ಗೆ ಅದನ್ನ ಕೇಳಕ್ ಆಗ್ತಿಲ್ಲ.
ಅಂದ್ರೆ ಕಷ್ಟ ಆಗ್ತಿದೆ ಇವಾಗ. ಒಂದಿಷ್ಟು ಜನ ಸ್ವಭಾವ ಇರುತ್ತೆ, ನಮ್ಕಿಂತ ಯಾರಾದ್ರು ಒಂದ್ ಹೆಜ್ಜೆ ಮೇಲಿದ್ದಾರೆ, ಇಲ್ಲ ನಮ್ಕಿಂತ ಲೈಫಲ್ಲಿ ಅವ್ರು ಸ್ವಲ್ಪ ಜಾಸ್ತಿ ಅಚೀವ್ ಮಾಡಿದ್ದಾರೆ, ತುಂಬಾ ಜನ ಮಾಡಿರ್ತಾರೆ. ಬಟ್ ನಮ್ಮ ಸುತ್ತಮುತ್ತ ಇರೋರಲ್ಲಿ ನಾವೇ ಬೆಸ್ಟ್ ಇರ್ಬೇಕು ಅನ್ನೋದು ಒಂದು ಫೀಲ್ ಇರತ್ತಲ್ಲ. ಸೊ ರಾವಣನಿಗೆ ಇದನ್ನೆಲ್ಲ ಕೇಳಕ್ ಆಗ್ತಿಲ್ಲ. ಹಾಗೆ ಅಕಂಪನ ಇಲ್ಲಿ ರಾಮನ್ ಬಗ್ಗೆ ಅಷ್ಟೇ ಹೇಳ್ದೆ, ಸೀತೆ ಬಗ್ಗೆ ಕೂಡ ಹೇಳ್ತಾನೆ. ಅವನಿಗೆ ಹೆಂಡತಿ ಇದ್ದಾಳೆ, ಅಂದ್ರೆ ಸೀತೆ ಅಂತ ಹೆಂಡತಿ ಇದ್ದಾಳೆ, ಅವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಅವಳ ಬಗ್ಗೆನೂ ವರ್ಣನೆ ಮಾಡ್ತಾನೆ. ಅವಳ ಕಣ್ಣುಗಳು ಕಮಲದ ಕಣ್ಣುಗಳು, ಅವಳ ಮುಖ ಚಂದ್ರನಂತ ಹೊಳಿತಿದೆ. ಏನು ಕಾಡಿಗ್ ಬಂದಿದ್ದಾನೆ ರಾಮ ಹೆಂಡತಿ ಕರ್ಕೊಂಡು ಅಂತ ಎಲ್ಲ ಹೇಳ್ತಾನೆ. ಇದೆಲ್ಲ ಹೇಳಿದ್ರುನು ರಾವಣನ್ಗೆ ಏನೂ ಡಿಫ್ರೆನ್ಸ್ ಆಗಲ್ಲ ಅನ್ಸತ್ತೆ. ಯಾಕಂದ್ರೆ ಅವನ್ ಮೈಂಡ್ ಸೆಟ್ ಅಲ್ಲಿ ಒಂದಿರತ್ತೆ, ಹೋಗಿ ರಾಮನ್ ಮೇಲೆ ಯುದ್ಧ ಮಾಡ್ ಬರ್ಬೇಕು ಅಂತ. ಆದ್ರೆ ಇಲ್ಲಿ ಇವ್ನ್ ಹೇಳೋದ್ ಯಾವ ರೀತಿ ಇರತ್ತೆ ಆ ಕಂಪನ ಅಂದ್ರೆ, ಆದ್ರೆ ಅವನು ಸನ್ಯಾಸಿ ರೂಪದಲ್ಲಿದ್ದಾನಲ್ಲ, ಆ ಹೆಣ್ಣು ಅವ್ನಿಗ್ ಸರಿ ಹೋಗಲ್ಲ. ಯಾಕಂದ್ರೆ ಅವಳು ತುಂಬಾ, ನಾವ್ ಹೇಳ್ತೀವಲ್ಲ ಯು ಡಿಸರ್ವ್ ದ ಬೆಸ್ಟ್ ಅಂತ. ಸೊ ಆ ರೀತಿ ಅವಳು ತುಂಬಾ ರಾಜಕುಮಾರಿ ತರ, ರಾಣಿ ತರ ಇದ್ದಾಳೆ. ಸೊ ಅವಳು ನಿನ್ನ ಪಕ್ಕದಲ್ಲಿ ಇದ್ರೆ ಅಂದ್ರೆ ನಿನಗ್ ಸರಿ ಹೋಗುವಂತ, ನಿನ್ನ ಅರಮನೆಗ್ ಸರಿ ಹೋಗುವಂತ, ನಿನ್ನ ಬಾಹುಬಲಕ್ಕೆ ಸರಿ ಹೋಗುವಂತ ಹೆಣ್ಣು ಅಂತ ಆ ಕಂಪನ ರಾವಣನ್ ತಲೆಗೆ ಈ ರೀತಿ ಎಲ್ಲ ಕೆಟ್ಟ ವಿಚಾರಗಳನ್ನ ತುಂಬ್ತಾನೆ. ಅಂದ್ರೆ ಬೇರೆಯವ್ರ ಹೆಂಡ್ತಿನ ನೀನ್ ಮದ್ವೆ ಆಗೋ ತರ ಈ ರೀತಿ ಎಲ್ಲಾ ವಿಚಾರಗಳನ್ನ ತುಂಬ್ತಾನೆ. ಸೊ ರಾವಣನಿಗೆ ಕೋಪ ಬರತ್ತೆ, ಇಡೀ 3 ಲೋಕದಲ್ಲಿ ನನ್ ಗೆದ್ದವರೇ ಯಾರು ಇಲ್ಲ ಅಂತ ಕೋಪ ಬರತ್ತೆ. ಸೀದಾ ಒಂದ್ ಪುಷ್ಪಕ ವಿಮಾನ ತಗೊಂಡು, ಆಕ್ಚುಲಿ ಅದ್ ಅವಂದು ಅಲ್ಲ, ಕುಬೇರ ದೇವರದು, ಅಂದ್ರೆ ಅವನಿಗೆ ಕಸಿನ್ ತಮ್ಮ ಆಗ್ಬೇಕು ರಾವಣನಿಗೆ. ಇವನು ಅವನ್ ಮೇಲೆ ಯುದ್ಧ ಮಾಡಿ ಅದನ್ನ ವಶ ಮಾಡ್ಕೊಂಡಿರ್ತಾನೆ. ಸೊ ಅದನ್ನ ಹತ್ಕೊಂಡು ಮಾರೀಚನ್ ಹತ್ರ ಬರ್ತಾನೆ. ಯಾಕಂದ್ರೆ ಇವನಿಗೆ ಧೈರ್ಯ ಇಲ್ಲ ರಾವಣನಿಗೆ. ಸೊ ಸೀತೆ ಪರಿಚಯ ರಾವಣನಿಗಿದೆ, ಯಾಕಂದ್ರೆ ಸೀತೆ ಸ್ವಯಂವರಕ್ಕ ರಾವಣನು ಹೋಗಿ ಅವನ 20 ಕೈಗಳಿಂದ ಅದನ್ನ ಎತ್ತಕ್ ಹೋಗಿ, ಅಂದ್ರೆ ಅಲ್ಲಿರುವಂತ ಶಿವನ್ ಧನಸ್ನ ಎತ್ತಕ್ ಹೋಗಿ ಸೋತು ಮುಖ ಕೆಳಕ್ ಹಾಕೊಂಡ್ ಬಂದಿರ್ತಾನೆ. ಇವಾಗ ಇದನ್ನೆಲ್ಲ ಅವನು ಒಂದ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ರಾಮನ್ ಶಕ್ತಿ ಏನು ಅಂತ ಅವನಿಗೆ ಗೊತ್ತಾಗತ್ತೆ. ಯಾಕಂದ್ರೆ ನನಗೆ ಎತ್ತಕ್ ಆಗದೆ ಇರುವಂತ ಶಿವನ್ ಧನಸ್ನ ಈ ರಾಮ ಎತ್ತಿ ಏನು ಸೀತೆನ ಮದ್ವೆ ಆಗಿದ್ದಾನಂದ್ರೆ ಅವ್ನು ನಿಜವಾಗ್ಲೂ ಇವನ್ಕಿಂತ ಒಂದ್ ಸ್ಟೆಪ್ ಮೇಲೇನೆ ಇರ್ತಾನಲ್ವಾ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಇವನು ಯಾರ್ದಾರು ಸಹಾಯ ತಗೊಂಡ್ ಹೋಗ್ಬೇಕು ಇವಾಗ. ಧೈರ್ಯ ಇಲ್ಲಲ್ಲ ಯುದ್ಧ ಮಾಡಕ್ಕೆ. ಸೊ ಹಾಗಾಗಿ ಮಾರೀಚನ್ ಹತ್ರ ಹೋಗ್ತಾನೆ. ಹೋಗಿ ಮಾರೀಚನ್ಗೆ ಹೇಳ್ತಾನೆ, ನಾನು ರಾಮನ್ ಜೊತೆ ಯುದ್ಧ ಮಾಡ್ಬೇಕು, ಸೀತೆನ ಅಪಹರಿಸ್ಬೇಕು ಅಂತ ಹೇಳ್ತಾನೆ. ಮಾರೀಚನ್ಗೆ ಆಲ್ರೆಡಿ ರಾಮನ್ ಪರಿಚಯ ಇದೆ. ರಾಮನ್ ಅಂದ್ರೆ ಅವ್ನ್ ಪುಟ್ಟ ಬಾಲಕ ಇರುವಾಗ, ರಾಮ 14-15 ವರ್ಷ ಇರುವಾಗ್ಲೇನೆ ಅಲ್ಲಿ ವಿಶ್ವಾಮಿತ್ರರು ಅವನ ಪೂಜೆಗೆ, ನಮ್ ಪೂಜೆಗೆ ರಕ್ಷಣೆ ಬೇಕು, ನಾವು ಮಾಡೋ ಯಜ್ಞಕ್ಕೆ ರಾಕ್ಷಸರ ಕಾಟ ಜಾಸ್ತಿ ಆಗಿದೆ ಅಂತ ಕರ್ಕೊಂಡ್ ಹೋಗಿರ್ತಾರೆ. ಸೊ ಆ ಕಥೆನ ನಾವು ಕೇಳೇ ಇದೀವಿ. ಅವಾಗ್ಲೇನೆ 14-15 ವರ್ಷದ ಬಾಲಕ ಇರುವಾಗ್ಲೇನೆ ಮಾರೀಚನ್ಗೆ ಬುದ್ಧಿ ಕಲ್ಸಿದ್ದ ರಾಮ. ಸೊ ಅವನು ಒಂದು ಬಾಣಕ್ಕೆ ಇವನು ಹಿಮಾಲಯದಿಂದ ಗೋಕರ್ಣಕ್ಕೆ, ಅಂದ್ರೆ ಈ ಕಡೆ ಉತ್ತರ ಕನ್ನಡಕ್ಕೆ ಬಂದು ಬಿದ್ದಿರ್ತಾನೆ ಮಾರೀಚ. ಸೊ ಹಾಗಾಗಿ ರಾಮನ್ ಪರಿಚಯ ಚೆನ್ನಾಗೇ ಇರತ್ತೆ. ಅವನ್ ಹೇಳ್ತಾನೆ, ಅವನು ಅಂದ್ರೆ ನನಗ್ ರಾಮನ್ ಪರಿಚಯ ಇದೆ, ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಅಂದ್ರೆ ನಾರ್ಮಲ್ ಮನುಷ್ಯ ಅಲ್ಲ, ತುಂಬಾ ಶಕ್ತಿಶಾಲಿ, ಹಾಗೆ ಏನು ಒಳ್ಳೆಯವನು. ನೀನು ಅವನ್ ಹೆಂಡತಿ ವಿಷಯಕ್ಕೆ ತಲೆ ಹಾಕ್ತಿದ್ಯಾ ಅಂತ ಅಂದ್ರೆ ನಿನ್ಗೆ ಯಾರೋ, ಅಂದ್ರೆ ಮಿತ್ರ ರೂಪದಲ್ಲಿರೋ ಶತ್ರು ಅಂತ ಹೇಳ್ತೀವಲ್ಲ, ಆ ರೀತಿ ನಿನ್ಗೆ ಯಾರೋ ನಿನ್ನ ಕೇಡುಗನ್ನ ಬಯಸ್ತಿದ್ದಾರೆ, ಅಂದ್ರೆ ನಿನ್ ಕೆಟ್ಟದ್ನ ಬಯಸ್ತಿದ್ದಾರೆ, ನಿನ್ನ ನಾಶ ಕಾಯ್ತಿರೋರು ನಿಂಗೆ ಈ ರೀತಿ ಬುದ್ಧಿ ಹೇಳಿದ್ದಾರೆ. ಅವನ್ ಹೆಂಡತಿ ವಿಷಯಕ್ ಹೋಗ್ಬೇಡ, ಸೀತೆ ವಿಷಯಕ್ ಒಂದ್ ಹೋಗ್ಬೇಡ, ರಾಮನ ಸಾಮಾನ್ಯದವನಲ್ಲ ಅಂತ ತನ್ನಗಾಗಿರೋ ಕಥೆನ ರಾವಣನಿಗೆ ಹೇಳ್ತಾನೆ. ಸೊ ಮಾರೀಚ ಈ ರೀತಿ ಎಲ್ಲ ಬುದ್ಧಿ ಹೇಳಿದ್ಮೇಲೆ ರಾವಣನಿಗೆ ಸರಿ ಬೇಡ ಅಂತ ಅನ್ಕೊಂಡು, ರಾಕ್ಷಸರು ಇನ್ನು ತುಂಬಾ ಜನ ಇರ್ತಾರೆ, 70-80 ಕೋಟಿ ರಾಕ್ಷಸರು ಇರ್ತಾರೆ, 14,000 ಜನ. ಈ ರಾಜರ್ಗೆಲ್ಲ, ಅಂದ್ರೆ ಇಂಥ ದುಷ್ಟ ರಾಜರ್ಗೆಲ್ಲ ಪ್ರಜೆಗಳ್ಗೆ ಏನಾದ್ರೂನು ಲೆಕ್ಕಕ್ಕಿರಲ್ಲ, ಅವ್ರ ಅರಮನೆಯಲ್ಲಿ ಸುಖವಾಗಿರ್ಬೇಕನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ರಾವಣ ಮತ್ತೆ ವಾಪಸ್ ಹೋಗ್ತಾನೆ. ಬಟ್ ಇಲ್ಲಿ ಇನ್ನೂ ಒಬ್ರು ಉಳ್ಕೊಂಡಿರ್ತಾರೆ ಯುದ್ಧ ಮಾಡ್ಬೇಕಂದ್ರೆ, ಅದೇ ಶೂರ್ಪನಖಿ. ಅವಳು ಮೂಗು ಕಿವಿ ಕತ್ತರಿಸಿರ್ತಾನಲ್ಲ ಲಕ್ಷ್ಮಣ. ಸೊ ಇಲ್ಲೆಲ್ಲಾ ರಾಕ್ಷಸರು ಸಾಯೋದ್ ನೋಡ್ತಾಳೆ. ನೋಡಿ ಅವಳು ಲಂಕೆಗೆ ಹಾರ್ಕೊಂಡ್ ಹೋಗಿ ರಾವಣನ್ ಮುಂದೆ ನಿಂತ್ಕೋತಾಳೆ. ಹೋಗಿ ರಾವಣನಿಗೆ ಬೈತಾಳೆ. ಆಬ್ವಿಯಸ್ಲಿ ತಂಗಿ ಆ ರೈಟ್ಸ್ ಇರತ್ತೆ. ಸೊ ಬೈತಾಳೆ, ನೀನ್ ಎಂತ ರಾಜಭಾರ ಮಾಡ್ತಿದ್ಯಾ, ಎಲ್ಲಿ ಏನ್ ಆಗ್ತಿದೆ ಅನ್ನೋದ್ ಗೊತ್ತಾಗ್ತಿಲ್ಲ ನಿನಗೆ,
ಅಂದ್ರೆ ರಾಜರಿಗೆಲ್ಲ ಒಬ್ರು ಗುಪ್ತಚರು ಅಂತ ಇರ್ತಾರೆ. ಅರಮನೆಯಲ್ಲಿ ಯಾರ್ ಬೇಕಾದ್ರೂ ಇರ್ಬೋದು. ಅಂದ್ರೆ ದುಡ್ಡಿದ್ದವರೆಲ್ಲ ಚೆನ್ನಾಗಿ ಪ್ಯಾಲೇಸ್ ತರ ಮನೆ ಹಾಕಿಸ್ಕೊಂಡು ಅಲ್ಲಿ ಅವ್ರು ಇರ್ಬೋದು. ಆದ್ರೆ ನೀನು ರಾಜ, ನಿನಗ್ ಒಂದು ಗುಪ್ತಚರರಿಲ್ಲ, ನಿನಗ್ ಗುಪ್ತಚರರ್ ಮಲ್ಕೊಂಡಿದ್ದಾರೋ ಏನ್ ಮಾಡ್ತಿದ್ದಾರೋ ಅದು ನಿನಗ್ ಗೊತ್ತಿಲ್ಲ. ನಮ್ ರಾಕ್ಷಸರ ಸೈನ್ಯ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಸ್ವಂತ ತಂಗಿಗೆ ಏನಾಯ್ತು ಅನ್ನೋದು ನಿನಗ್ ಗೊತ್ತಿಲ್ಲ, ನೀನ್ ಎಂತ ರಾಜ ಅಂತ ಈ ರೀತಿ ಎಲ್ಲ ಬೈತಿರ್ತಾಳೆ. ನಿನ್ನ ಬಾಹುಬಲಕ್ಕೆ ಧಿಕ್ಕಾರ ಇರ್ಲಿ, ಆ ಅಹ್ ಎಲ್ಲ ರೀತಿನೂ ರಾವಣನ್ನ ಶೂರ್ಪನಖಿ ಬೈತಿರ್ತಾಳೆ. ಅಂದ್ರೆ ನಿನ್ಕಿಂತ ಶಕ್ತಿಶಾಲಿ ಆದವ್ರಿದ್ದಾರೆ ಭೂಮಿ ಮೇಲೆ, ನೀನು ಎದಕ್ಕೂನು ಉಪಯೋಗ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಬೈತಿರ್ತಾಳೆ. ಬೈತಿರ್ಬೇಕಂದ್ರೆ ಹೇಳ್ತಾಳೆ, ಸೀತೆ ಬಗ್ಗೆ ಹೇಳ್ತಾಳೆ. ಶೂರ್ಪನಖಿ ಅಲ್ಲಿ ರಾಮ ಲಕ್ಷ್ಮಣರನ್ನ ಭೇಟಿಯಾದಾಗ ಸೀತೆನ ಆಕ್ಚುಲಿ ಕುರೂಪಿ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಕಥೆನೇ ಬೇರೆ. ಅವಳು ಮೂಗು ಕಿವಿ ತುಂಡ್ ಮಾಡ್ಕೊಂಡಿರೋ ಕಾರಣನೇ ಬೇರೆ. ಆದ್ರೆ ಇಲ್ಲಿ ರಾವಣನ್ ಮುಂದೆ ಕಥೆನೇ ಬೇರೆ ಹೇಳ್ತಿರ್ತಾಳೆ. ಏನ್ ಹೇಳ್ತಿರ್ತಾಳೆ ಅಂದ್ರೆ, ಸೀತೆ ಅಂತ, ರಾಮನ್ ಹೆಂಡತಿ ಸೀತೆ ಅಂತ ತುಂಬಾ ಸುಂದರವಾಗಿದ್ದಾಳೆ ಅಂತ, ತುಂಬಾ ತಿಳುವಾಗಿ, ಚಂದ್ರನ್ ತರ ಹೊಳೆಯೋ ಮುಖ, ಕಮಲದ್ ತರ ಅರಳಿದ ಕಣ್ಣುಗಳು, ಒಂಚೂರು ಹೊಟ್ಟೆ ಇಲ್ಲ ಅಂದ್ರೆ ಬೊಜ್ಜಿಲ್ಲ, ನಯವಾಗಿ, ಅಂದ್ರೆ ಯಾರ್ಗೋ ಯಾರನ್ನಾರು ನಾವ್ ನೋಡಿದ್ರೆ ಎಷ್ಟ್ ಅಟ್ರಾಕ್ಷನ್ ಇರ್ತಾರಂತ ಒಂದ್ ಫೀಲ್ ಬರತ್ತಲ್ಲ, ಆ ರೀತಿ ಇದ್ದಾಳೆ. ಅವಳು ನಿಜವಾಗ್ಲೂ ದೇವಿ ತರ ಇದ್ದಾಳೆ, ಅಂದ್ರೆ ಲಕ್ಷ್ಮೀ ದೇವಿ ತರ ಇದ್ದಾಳೆ. ಆದ್ರೆ ಏನ್ ಗೊತ್ತಾ ಅನ್ನ, ನಾನು ಅವಳನ್ನ ನಿನ್ ಜೊತೆ ನೋಡಕ್ ಇಷ್ಟ ಪಡ್ತೀನಿ. ಅಂದ್ರೆ ನಾನು ನಿನಗೆ ಕೇಳಕ್ ಹೋಗಿದ್ದೆ ಅವಳನ್ನ, ಯಾಕಂದ್ರೆ ಆ ರಾಮ ಸರಿ ಇಲ್ಲ, ಆ ರಾಮ ಕಾಮುಕ, ಅವನು ಕಾಡಿಗೆ ಬರ್ಬೇಕಂದ್ರೆ ಹೆಂಡ್ತಿನ ಕರ್ಕೊಂಡ್ ಬಂದಿದ್ದಾನೆ, ಅವನ್ಗೆ ಎಷ್ಟು ಕೆಟ್ಟ ಮನಸ್ಥಿತಿ ಇರ್ಬೋದು, ಎಷ್ಟು ಕೆಟ್ಟ ಅವನ ಯೋಚನೆಗಳು ಇರ್ಬೋದು, ಅಂತವಳು ನಿನಗ್ ಸರಿಯಾಗಿರೋಳು ಅಂತ. ಇಲ್ಲಿ ಶೂರ್ಪನಖಿ ಕಥೆನೇ ಉಲ್ಟಾ. ಆಕ್ಚುಲಿ ಇವಳು ಅಲ್ಲಿ ಹೋಗಿದ್ದು ಇವಳಿಗ್ ಗಂಡ್ ಹುಡ್ಕಕ್ಕೆ ರಾಮನ್ ಮೇಲೆ, ಇವಳಿಗ್ ಮನ್ಸಾಗಿ ಹೋಗಿದ್ದು ಅಂದ್ರೆ ನನ್ ಗಂಡ್ ಬೇಕು ಅಂತ ಹುಡ್ಕಕ್ ಹೋಗಿದ್ದು. ಇಲ್ಲಿ ರಾವಣನ್ ತಲೆಗೆಲ್ಲ ಬೇರೆ ಕಥೆಗಳನ್ನ ತುಂಬ್ತಿದ್ದಾಳೆ. ಅಂದ್ರೆ ಅಂತವಳು ನಿನಗ್ ಅನುರೂಪಳಾದವಳು, ನಿನ್ ಪಕ್ಕದಲ್ಲಿ ಇರ್ಬೇಕು. ಅಂದ್ರೆ ಇವಾಗ ರಾವಣನ್ಗೆ 100 ಜನ ಹೆಂಡತಿಯರಿದ್ದಾರೆ, ಅದ್ರ ಮಧ್ಯೆ ಇವಳು ಹೇಳೋದು ಅವ್ರು ಯಾರು ಸೀತೆ ಕಾಲ್ದುಳಿಗೂ ಸಮಾನ ಆಗಲ್ಲ, ಸೀತೆ ಅಷ್ಟು ಅವಳ ರೂಪ, ಅವಳ ಅಲಂಕಾರ ಎಲ್ಲ ಅಷ್ಟು ಹೆಚ್ಚಿದೆ, ಅಷ್ಟು ಚಂದ ಇದೆ, ಅವಳು ನಿನಗೆ ಅನುರೂಪಳಾದವಳು, ಅವಳ ಪಕ್ಕದಲ್ಲಿ ನಿನ್ನಂತ ಶೂರ ವೀರನೇ ಇದ್ರೇನೆ ಜೋಡಿ ಅನ್ಸತ್ತೆ ಅಂತ ಈ ರೀತಿ ಎಲ್ಲ ಅಂದ್ರೆ ಚಂದ ಮಾಡಿ ಉಲ್ಟಾ ಪಲ್ಟಾ ಕಥೆಗಳನ್ನ ಹೇಳ್ತಿರ್ತಾಳೆ. ಏನಾಯ್ತು ನಿಜವಾಗ್ಲೂ ಅಲ್ಲಿ ಏನ್ ನಡೀತು, ಯಾಕೆ ಅವಳು ಮೂಗು ಕಿವಿನ ಕತ್ತರಿಸ್ಕೊಂಡ್ಲು ಅನ್ನೋದು ಹೇಳಲ್ಲ. ಸೊ ಸೀತೆ ಬಗ್ಗೆ ಇವನ್ ತಲೆಯಲ್ಲಿ ತುಂಬ್ತಿದ್ದಾನೆ. ಸೀತೆನೂ ಆಲ್ರೆಡಿ ರಾವಣ ನೋಡಿರ್ತಾನೆ ಇದ್ರಲ್ಲಿ, ಯುದ್ಧದಲ್ಲಿ, ಸ್ವಯಂವರದಲ್ಲಿ. ಸೊ ಹಾಗಾಗಿ ಸೀತೆ ಪರಿಚಯ ಅವನಿಗಿದ್ದೇ ಇರತ್ತೆ. ಸೊ ಇವಾಗ ಇವನ್ ತಲೆಗ್ ಬಂತಲ್ಲ, ಓ ನಾನು ನನ್ ತಂಗಿಗೆ ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ, ಅಷ್ಟು ನನ್ನ ಹತ್ರ ಇರೋದೆಲ್ಲ ಬೆಸ್ಟ್ ಆಗಿರ್ಬೇಕು ಅನ್ನೋರು ಒಂದಿರತ್ತಲ್ಲ, ಒಂದ್ ಸ್ವಭಾವ ಇರತ್ತಲ್ಲ. ಸೊ ಅವಳು ಒಂಥರ ಇವಾಗ ವಜ್ರ ಮುತ್ತಿದ್ದಾಕೆ ಸೀತೆ. ಸೊ ಅದೊಂದು ಮುತ್ತು ನಿನ್ ಹತ್ರ ಇಲ್ಲ ಅಂತ ಶೂರ್ಪನಖಿ ಹೇಳಿದಾಗ ಇವನಿಗ್ ತಲೆ ತಿರ್ಗಕ್ ಸ್ಟಾರ್ಟ್ ಆಯ್ತು ರಾವಣನಿಗೆ. ಎಲ್ಲ ಇದೆ ನನ್ನ ಹತ್ರ, ನಾನು ಇಷ್ಟು 3 ಲೋಕಕ್ಕೆ ಬಡೆಯ, ಇನ್ ಅವಳನ್ನೊಬ್ಬಳನ್ನ ಏನಕ್ ಬಿಡ್ಬೇಕು ಅಂತ ಮತ್ತೆ ತನ್ನ ಪುಷ್ಪಕ ವಿಮಾನ ತಗೊಂಡು ಮಾರೀಚನ್ ಹತ್ರ ಹೋಗ್ತಾನೆ. ಯಾಕಂದ್ರೆ ಒಬ್ಬಂಗೆ ಯುದ್ಧ ಮಾಡಕ್ಕಾಗಲ್ಲ, ಯಾರ್ದಾರು ಸಹಾಯ ಬೇಕು. ಸೊ ಮಾರೀಚನ್ ಹತ್ರ ಹೋಗ್ತಾನೆ. ಹೋಗ್ಮೇಲೆ ಮಾರೀಚ ಮತ್ತೆ ಯಾಕಪ್ಪ ಇವನ್ ಬಂದ, ಆಲ್ರೆಡಿ ಒಂದ್ಸರಿ ಬುದ್ಧಿ ಹೇಳ್ ಕಳ್ಸಿದ್ದ ಮಾರೀಚ, ನೀನು ನಿಮ್ಗೆ ರಾಮನ್ ಬಗ್ಗೆ ಎಲ್ಲಾ ಹೇಳಿ ಕಳ್ಸಿದ್ದ, ಸಮಾಧಾನ ಮಾಡಿ. ಇವಾಗ ತಂಗಿ ಹೇಳಿದ್ದು ತುಂಬಾ ಎಫೆಕ್ಟಿವ್ ಆಗ್ಬಿಡ್ತು, ಮನ್ಸಿಗ್ ತಗೊಂಡ್ಬಿಟ್ಟ. ನನ್ನ ಹತ್ರ ಎಲ್ಲ ಇದೆ, ಸೀತೆ ಒಬ್ಳಿಲ್ಲ ಅಂದ್ರೆ ಅಷ್ಟು ಚಂದದ ಹೆಂಡತಿ ಒಬ್ಳಿಲ್ಲ, ಸೊ ಅವಳನ್ನ ಪಟ್ಟದ ರಾಣಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಮಾರೀಚನ್ ಹತ್ರ ಬಂದಿರ್ತಾನೆ. ಅವಾಗ ಮಾರೀಚ ಮತ್ತೆ ಇವ್ನ್ ನೋಡಿ ಮತ್ತೆ ಏನಕ್ ಬಂದೆ ಅನ್ನೋ ತರ ಕೇಳ್ತಾನೆ. ರಾವಣ ಹೇಳ್ತಾನೆ, ಇಲ್ಲ ರಾಮ ಸರಿ ಇಲ್ಲ, ಸೀತೆ ಅವನ್ ಜೊತೆ ಇರೋದು ಸರಿಯಲ್ಲ, ಅವನ್ ಎಂತ ಕಾಮುಕ ಇರ್ಬೋದು, ಕಾಡಿಗ್ ಬರ್ಬೇಕಂದ್ರೂನು ಹೆಂಡತಿ ಕರ್ಕೊಂಡ್ ಬಂದಿದ್ದಾನೆ, ಅದು ಅಷ್ಟು ಚಂದವಾದ ಹೆಂಡತಿನ ಕರ್ಕೊಂಡ್ ಬಂದಿದ್ದಾನೆ. ಅವ್ನ್ ಖಂಡಿತವಾಗ್ಲೂ ಬಲಾತ್ಕಾರ ಮಾಡಿನೇ ಸೀತೆನ ಕರ್ಕೊಂಡ್ ಬಂದಿರ್ತಾನೆ. ಹಾಗೆ ಅವ್ನ್ ನನ್ ತಂಗಿ ಏನೂ ತಪ್ಪು ಮಾಡ್ದೇನೆ ಮೂಗು ಕಿವಿನ ತುಂಡು ಮಾಡಿ ಕಳ್ಸಿದಾನೆ. ನಮ್ಮ ರಾಕ್ಷಸ ಸೈನ್ಯ ಏನ್ ಮಾಡಿತ್ತು, 14,000 ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ. ಕರ ದೂಷಣ ಅಂದ್ರೆ ಇವರೆಲ್ಲ ಅವನಿಗೆ ಕಸಿನ್ಸ್ ಆಗ್ಬೇಕು, ಕರ ದೂಷಣ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪಂದಿರ್ ಮಕ್ಳು.
ಸೊ ಅವ್ರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಏನ್ ಮಾಡಿದ್ರು ಅವರೆಲ್ಲ? ರಾಮನಿಗೆ ಇದಕ್ಕ ತಕ್ಕನ ಶಿಕ್ಷೆ ನಾನ್ ಕೊಡ್ಬೇಕು, ಅದಕ್ಕೆ ನಾನು ಸೀತೆನ ಅಪಹರಣ ಮಾಡ್ಬೇಕು ಅಂತ. ಇಲ್ಲಿ ಮಾರೀಚನ್ಗೆ ಸರ್ಪ್ರೈಸ್. ಇವನೇನಪ್ಪಾ ರಾಮನ್ ಜೊತೆ ಯುದ್ಧ ಮಾಡೋದು ಒಂದ್ ಲೆಕ್ಕಕ್ಕ ನೋಡ್ಬೋದು, ರಾಮನ್ ಹೆಂಡತಿ ಕೈ ಹಾಕೋದು, ಅವಳನ್ನ ಅಪಹರಣ ಮಾಡೋದಂದ್ರೆ ಸಾಮಾನ್ಯ ಕೆಲ್ಸನ? ಅದು ಒಳ್ಳೆ ಕೆಲ್ಸನ? ಸೊ ಮಾರೀಚ ಹೇಳ್ತಾನೆ, ಅಲ್ಲ ನನಗ್ ಒಂದ್ ಅರ್ಥ ಆಗ್ತಿಲ್ಲ, ನಿನ್ ತಲೆಗ್ ಇಷ್ಟು ಕೆಟ್ಟ ವಿಷಗಳನ್ನ ಯಾರ್ ತುಂಬ್ತಿದ್ದಾರೆ? ಅವ್ರು ಯಾರೋ ನಿನ್ ಶತ್ರುಗಳೇ ಇರ್ಬೇಕು, ನಿನ್ ವಿನಾಶಕ್ಕೆನೇ ಕಾಯ್ತಿರ್ಬೇಕು ಅವ್ರು ಅಂತ. ಇವಾಗ ನಮ್ಮ ಸುತ್ತಮುತ್ತ ಒಂದಿಷ್ಟು ಜನ ಇರ್ತಾರೆ, ನಮ್ ಜೊತೆ ಇರುವಾಗ ಚೆನ್ನಾಗಿರ್ತಾರೆ, ಬಟ್ ಮನ್ಸಲ್ಲಿ ನಮ್ ಬಗ್ಗೆ ಅವ್ರಿಗೆ ಅಷ್ಟು ಒಳ್ಳೆ ಒಪಿನಿಯನ್ ಇರಲ್ಲ. ಸೊ ಆ ತರದವ್ರು ಇರ್ಬೋದು ಅಂತ ಮಾರೀಚ ಹೇಳ್ತಾನೆ. ಇಲ್ಲ ಇಲ್ಲ, ನಾನು ಅವ್ನ್ ನನಗ್ ಮಾಡಿರೋ ಮೋಸಕ್ಕೆ, ನನ್ ತಂಗಿಗೆ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ನಾನು ಅವನಿಗೆ ತಿರ್ಗಿ ಏನಾದ್ರು ಶಿಕ್ಷೆ ಕೊಡ್ಬೇಕು ಅಂತ. ಇಲ್ಲಿ ಮಾರೀಚ ಒಂದ್ ಮಾತ್ ಕೇಳ್ತಾನೆ, ಅದು ಏನಂದ್ರೆ, ಆ ಸೀತೆ ನಿನ್ನ ಅಂತ್ಯಕ್ಕೆ ಅಂದ್ರೆ ನಿನ್ನ ಸಾವಿಗ್ ಕಾರಣ ಆಗ್ಬೇಕಂತಾನೇ ಜನ್ಮ ತಾಳಿದಾಳು ಏನೋ ಅಂತ ಮಾರೀಚ ಹೇಳ್ತಾನೆ. ಸೊ ಅವಾಗ ರಾವಣನ್ಗೆ ಸರ್ಪ್ರೈಸ್ ಆಗತ್ತೆ, ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಅಂತ್ಯಕಾಲ ಯಾರಿಗಾದ್ರೂ ಒಂದು ಶಿಕ್ಷೆ ಆಗ್ಬೇಕು ಅಂದ್ರೆ ಅದೇ ದೀಪ ಜೋರಾಗಿ ಉರಿಯತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾರೀಚ ಹೇಳ್ತಿದ್ದಾನೆ, ರಾಕ್ಷಸರ ಸಂಹಾರ ಆಗ್ಲಿ ಅಂತಾನೇ ರಾಮ ಜನ್ಮ ತಾಳಿದ್ದೇನೋ, ಸೀತೆ ಕಾಡಿಗೆ ಬಂದ್ಲೇನೋ ಅಂತ ಅನ್ಸತ್ತೆ ಅಂತ. ಅದೇ ಇಲ್ಲಿ ಮಾರೀಚನ್ಗೆ ರಾವಣನ್ ಮಾತ್ ಕೇಳ್ದೆ ಬೇರೆ ಆಪ್ಷನ್ ಇಲ್ಲ, ಯಾಕಂದ್ರೆ ರಾವಣ ಅವನ ಏನು ರಾಜ ಆಗ್ಬೇಕು ಮಾರೀಚನ್ಗೆ. ಹಾಗಾಗಿ ಮಾರೀಚ ಎಲ್ಲಾ ರೀತಿಯಿಂದನೂ ಬುದ್ಧಿ ಹೇಳಕ್ ಪ್ರಯತ್ನ ಪಡ್ತಾನೆ. ಸೊ ನಾಳೆ ದಿನ ಏನಾಗತ್ತೆ ಅಂತ ಮತ್ತೆ ರಾಮಾಯಣದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.